ಗುರು 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 ಫುಲ್ ಸೈಕ್ ಮ್ಯಾಚ್ ಗುರು. ಲಾಸ್ಟ್ ಓವರ್ ಮಟ ಹೋಯ್ತು ಮ್ಯಾಚು. ನಾನು ಅನ್ಕೊಂಡಿದ್ದೆ ಡಿ ಸಿ ವಿನ್ ಆಗುತ್ತೆ ಅಂತ, ಡಿ ಸಿ ವಿನ್ ಆದರೂ ಆಗಲಿಲ್ಲ. ಫುಲ್ ಸೈಕ್ ಮ್ಯಾಚು, ಲಾಸ್ಟ್ ಓವರ್ ಮಟ ಹೋಯ್ತು. ನಾನು ಜಿ ಟಿ ಗೆಲ್ತಾರ ಇಲ್ಲ ಡಿ ಸಿ ಗೆಲ್ತಾರ. ಲಾಸ್ಟ್ ಓವರಲ್ಲಿ ಜಸ್ಟ್ ಒಂದು ಬಾಲ್ನಲ್ಲಿ 2 ರನ್ ಬೇಕಾಗಿರುತ್ತೆ. ಅದು 2 ಬಾಲಲ್ಲಿ 2 ರನ್ ಬೇಕಾಗಿರುತ್ತೆ. ಆದ್ರೆ ಕುಲ್ದೀಪ್ ಯಾದವ್ ಓಡಲ್ಲ. ಮತ್ತು ಡೇವಿಡ್ ಮಿಲ್ಲರ್ ಬೇಡ ನಾನೇ ಫಿನಿಶ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೂ ಫಿನಿಶ್ ಮಾಡೋಕ್ಕಾಗಲಿಲ್ಲ. ಪಾಪ ಡೇವಿಡ್ ಮಿಲ್ಲರು ಇಂಜುರಿಯಿಂದ ಬಂದು ಅಷ್ಟು ಆಡಿದ್ರೂ ವ್ಯರ್ಥ ಆಯ್ತದು, ಏನು ಉಪಯೋಗ ಆಗಲಿಲ್ಲ. ಆದರೂ ಫುಲ್ ಸೈಕ್ ಮ್ಯಾಚ್ಗಳು. ನಾನು ಏನೋ ಆಗುತ್ತೆ ಅಂದ್ಕೊಂಡಿದ್ದೆ, ಆದರೆ ಕೆ ಎಲ್ ರಾಹುಲ್ ಅಂತೂ ಚೆನ್ನಾಗಿ ಆಡಿದರು. ಕೆ ಎಲ್ ರಾಹುಲ್ ಆಯಿತು, ನಿಶಾಂಕ್ ಆಯಿತು, ಡೇವಿಡ್ ಮಿಲ್ಲರ್ ಆಯಿತು, ಎಲ್ಲ ಮಸ್ತಾಗಿ ಮಾಡಿದ್ದು. ಗೇಮ್ ಚೇಂಜ್ ಮಾಡಿದ್ದೆ ರಶೀದ್ ಖಾನು ಮತ್ತು ಪ್ರಸಿದ್ಧ ಕೃಷ್ಣ ಅವರು, ಇವರಿಬ್ಬರೇ ಚೇಂಜ್ ಮಾಡಿದ್ದು. ಮ್ಯಾಚ್ ಅನಾಲಿಸಿಸ್ ಎಲ್ಲ ನೋಡೋದೈತೆ ಅಂದರೆ ಫಸ್ಟಿಂದ ಟಾಸ್ ಗೆದ್ದಿದ್ದು ಡಿ ಸಿ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ಕೊಳ್ತು. ಮತ್ತು ನೋಡೋಣ ನೆಕ್ಸ್ಟ್ ಓಪನಿಂಗ್ ಬಂದ ಜಿ ಟಿ ಸಾಯಿ ಸುದರ್ಶನ್ ಮತ್ತು ಗಿಲ್ಲು. ಸಾಯಿ ಸುದರ್ಶನ್ 12 ರನ್ನಿಗೆ ಔಟ್ ಆದರೆ ಗಿಲ್ಲು 70 ರನ್ಸು. 2 ಮ್ಯಾಚ್ ಆಡಿದ್ದಿಲ್ಲ, 1 ಮ್ಯಾಚ್ ಗ್ಯಾಪ್ ಕೊಟ್ಟಿದ್ರು ಸಾಯಿ ಸುದರ್ಶನು. ಈ ಮ್ಯಾಚ್ ಆಡಿ 70 ರನ್ ಹೊಡೆದ್ರು. ನೆಕ್ಸ್ಟ್ ಬಟ್ಲರು, ಎಷ್ಟು 1 ವರ್ಷ ಆಯ್ತು ಗುರು ಇವರು ಹಾಫ್ ಸೆಂಚುರಿ ಹೊಡೋದು ಕ್ರಿಕೆಟ್ನಲ್ಲಿ. ಯಾವುದೇ ಲೀಗಲ್ಲಿ ಆಯಿತು ಹಾಫ್ ಸೆಂಚುರಿಯೇ ಹೊಡೆದಿದ್ದಿಲ್ಲ ಇವರು. ಒಂದು ವರ್ಷ ಆಯಿತು ಅನಿಸುತ್ತೆ. ಹೋದ IPL ಹೊಡೆದಿರ್ಬೋದು ಇವರು ಹಾಫ್ ಸೆಂಚುರಿ. ಅಲ್ಲಿ ಮಟ್ಟ ಯಾವುದು ಹೊಡೆದೇ ಇಲ್ಲ. T20 ಇಂಟರ್ನ್ಯಾಷನಲ್ ಅಲ್ಲಿ ಆಯಿತು, ಎಲ್ಲ ಕಲಿಯಿತು. ನೆಕ್ಸ್ಟ್ ವಾಷಿಂಗ್ಟನ್ ಸುಂದರ್ ಬಂದು ಚೆನ್ನಾಗಿ ಕಾಮಿಯೋ ಕೊಟ್ಟರು, 55 ರನ್ನು. ಗಿಲ್ ಮತ್ತು ವಾಷಿಂಗ್ಟನ್ ಸುಂದರ್ದು ಮತ್ತು ಬಟ್ಲರ್ದು ಜೊತೆ ಆಡ ಚೆನ್ನಾಗಿತ್ತು. ಎಲ್ಲ ಕಂಬೈನ್ ನೋಡಿದರೆ 210, 4 ವಿಕೆಟ್ಸ್ಗೆ. ವಿಕೆಟ್ ತೆಗೆದಿದ್ದು ಮುಖೇಶ್ ಕುಮಾರ್ 4 ಓವರಲ್ಲಿ 2 ವಿಕೆಟು, ಲುಂಗಿಂಗಿಡಿ 4 ಓವರಲ್ಲಿ 1, ಸೇಮ್ ಕುಲ್ದೀಪ್ ಯಾದವ್ 4 ಓವರಲ್ಲಿ 1. ಅಷ್ಟು ಬಾಲಿಂಗ್ ಏನೋ ಚೆನ್ನಾಗಿ ಕಾಣಿಲ್ಲ. ಲುಂಗಿಂಗಿಡಿ ಚೆನ್ನಾಗಿ ಹಾಕಿದ್ರು, ಎಕಾನಮಿಕಲಿ ಲುಂಗಿಂಗಿಡಿ ಚೆನ್ನಾಗಿ ಹಾಕಿದ್ರು. ಇವ್ರದ್ದು ನಾನು ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗುತ್ತೆ ಅಂದ್ಕೊಂಡಿದ್ದೆ ಜಿ ಟಿ ಅವ್ರದ್ದು, ಆದರೂ ಆಡಿದರು. ಲಾಸ್ಟ್ನಿಗೆ ಫಿಲಿಪ್ಸ್ ಬಂದು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಕೊಟ್ಟರು. ನೆಕ್ಸ್ಟ್ 210 ಫಾರ್ 4 ವಿಕೆಟ್ಸ್ ಆದಮೇಲೆ ನೆಕ್ಸ್ಟ್ ಡಿ ಸಿ ಬ್ಯಾಟಿಂಗ್ ಬಂದಮೇಲೆ ನಾನು ಅಂದ್ಕೊಂಡಿದ್ದೆ ಡಿ ಸಿ ಬ್ಯಾಟಿಂಗ್ ಓಪನರ್ ಸೈಕಿಗೆ ಆಡ್ತಾರೆ ಅಂತ. ಚೆನ್ನಾಗಿ ಮಾಡಿದರು, ಪಾರ್ಟ್ನರ್ಶಿಪ್ಪು ಚೆನ್ನಾಗಿ ಬಂತು. ರಾಹುಲ್ 92 ಹೊಡೆದ್ರೆ ನಿಶಾಂಕ 41. ರಾಹುಲ್ ಚೆನ್ನಾಗಿತ್ತು ಗುರು. ಅವರು 3 ಮ್ಯಾಚ್ ಆಡಿದ್ದಿಲ್ಲ. ಸ್ವಲ್ಪ ಕೋಚ್ ಅವರಿಗೆ ಹೇಳಿದರು ತಿಳುವಳಿಕೆ, ಈಗ ಆಡ್ಬೇಕಪ್ಪ ಹಂಗೆ ಅಂತಂದು. ಆದರೂ ಕೆ ಎಲ್ ರಾಹುಲ್ ತಿಳ್ಕೊಂಡು 92 ರನ್ಸ್ ಗುರು. ಸೆಂಚುರಿ ಹೊಡಿತಿದ್ರು, ಆರೋ ಏನೋ ಎಡ್ಜ್ ಆಗಿ ವಿಕೆಟ್ ಹೋಯ್ತು. ಅದು ಲಾಸ್ಟ್ ಮೂಮೆಂಟಲ್ಲಿ ಗುರು. ನೀವು ಮ್ಯಾಚ್ ನೋಡಿರ್ತೀರ ಅಂದ್ಕೊಳ್ತೀನಿ. ನೆಕ್ಸ್ಟು ಸಮೀರ್ ರಿಜ್ವಿ ಮತ್ತು ನಿತೀಶ್ ರಾಣ ಈಗ ಔಟ್ ಆದರು ಓಕೆ, ಆದರೆ ಸಮೀರ್ ರಿಜ್ವಿ ಗುರು ಫಾರ್ಮಲ್ಲಿದ್ದ ಬ್ಯಾಟ್ಸ್ಮನ್, ಅದು ಹೇಗೆ ಔಟ್ ಆದರೂ ಏನಿಲ್ಲ. ಫುಲ್ ಸೈಕ್ ಗುರು, ಡಕ್ಔಟ್ ಗುರು. 1ನೇ ಬಾಲ್ನಲ್ಲಿ ರಶೀದ್ ಖಾನ್ ಬಾಲಿಗೆ ಫುಲ್ ಸೈಕ್ ಗುರು. ಆಮೇಲೆ ಡೇವಿಡ್ ಬಂದರು. ಡೇವಿಡ್ ಮತ್ತು ರಾಹುಲ್ ನಡುವೆ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಹೊಂಟಿತ್ತು, ಆದರೆ ಡೇವಿಡ್ ಕೈಗೆ ಬಾಲ್ ಬಿದ್ದು ಇಂಜುರಿ ಆಯಿತು. ಅದಕ್ಕೆ ಮತ್ತೆ ಅವರು ಇಂಜುರಿಯಿಂದ ಹೊರ ಉಳಿದ್ರು. ಆಮೇಲೆ ನೆಕ್ಸ್ಟ್ ಅಕ್ಷರ್ ಪಟೇಲ್ ಬಂದರು, ಅವರು ವಿಕೆಟ್ ಒಪ್ಪಿಸಿ ಹೋದರು. ನೆಕ್ಸ್ಟ್ ಲಾಸ್ಟಿಗೆ ಡೇವಿಡ್ ಮಿಲ್ಲರು ಮತ್ತು ವಿಪ್ರಾಜ್ ನಿಗಮ್ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಕೊಟ್ಟರು. ಇಬ್ಬರು ಚೆನ್ನಾಗಿ ಆಡ್ತಿದ್ರು. ಆದರೂ ಡೇವಿಡ್ ಮಿಲ್ಲರು ಚೆನ್ನಾಗಿ ಕೊಟ್ಟರು, 6 ಹೊಡೆದ್ರು. ಯಾವುದೋ ಒಂದು 6 ಹೊಡೆದ್ರು ಗುರು, 106 ಮೀಟ್ರ್ ಗುರು. ಫುಲ್ ಸೈಕು. ಟೀಮ್ ಡೇವಿಡ್ 1.105 ಹೊಡೆದ್ರೆ ಇವರು 106, 106 ಮೀಟರ್ 6 ಗುರು. ನೆಕ್ಸ್ಟ್ ವಿಪ್ರಾಜ್ ನಿಗಮ್ 12 ರನ್ಸು. ಅವರು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಕೊಡ್ತಿದ್ರು. ಏನೋ ಸ್ಲೋ ರನ್ ಹಾಕಿದ್ರು ಯಾರು, ಸಿರಾಜ್ ಅಲ್ಲ ಅನಿಸುತ್ತೆ, ಪ್ರಸಿದ್ಧ ಕೃಷ್ಣ. ಅಲ್ಲಿ ಹೊಡೆಯೋಕೆ ಹೋಗಿ ಶುಭಂಗಿರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಲಾಸ್ಟ್ನಲ್ಲಿ ಗುರು ಎಷ್ಟು 6 ಬಾಲ್ನಲ್ಲಿ 9 ರನ್ನೇ ಬೇಕಾಗಿರುತ್ತೆ. ಅದರಲ್ಲೇ ನೆಕ್ಸ್ಟ್ 1ನೇ ಬಾಲೇ 6 ಹೊಡೆದ್ಬಿಡ್ತಾರೆ. ಅಲ್ಲಿಗೆ ಮ್ಯಾಚ್ ಕಂಪ್ಲೀಟ್ ಅಂದ್ಕೊಂಡಿದ್ದೆ ನಾನು. 6 ಅಲ್ಲ, 1 ಮಿನಿಟ್, 6 ಅಲ್ಲ, ಡಾಟ್ ಅನಿಸುತ್ತೆ 1ನೇ ಬಾಲು. ನಾನು ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ, ಆದರೂ 6 ಹೊಡೆದ್ಬಿಡ್ತರು. ನೆಕ್ಸ್ಟು ಫುಲ್ಲು ಪ್ರೆಷರಲ್ಲಿದ್ದು ಪ್ರಸಿದ್ಧ ಕೃಷ್ಣ. ಆಮೇಲೆ ವಿಕೆಟ್ ತೆಗೆದ್ರು, ಯಾರ್ದು ವಿಪ್ರಾಜ್ ನಿಗಮ್ ಒಂದು ವಿಕೆಟ್ ತೆಗೆದ್ರು. ಅಲ್ಲಿದ್ದೆ ಕಮ್ಬ್ಯಾಕ್ ಮಾಡಿದರು. ನೆಕ್ಸ್ಟ್ ಆಮೇಲೆ ಮತ್ತೆ 6 ಹೊಡೆದ್ರು ಇವರು ಡೇವಿಡ್ ಮಿಲ್ಲರು. 6 ಹೊಡೆದಿದ್ರ ಅಂದ್ರೆ 3 ಬಾಲ್ನಲ್ಲಿ 2 ರನ್ ಬೇಕಾಗಿರುತ್ತೆ. 3 ಬಾಲಲ್ಲಿ 2 ರನ್ ಬೇಕಾಗಿರುತ್ತೆ. ಆದರೂ 2 ರನ್ನು ಹೊಡಿಲಿಲ್ಲ ಪೂರ್ತಿ, ಯಾಕಂದರೆ 3 ಬಾಲಲ್ಲಿ ಕಂಟಿನ್ಯೂಸ್ ಡಾಟ್ ಆಗಿಬಿಡ್ತು ಬಾಲು, ಲಾಸ್ಟ್ 2 ಬಾಲ್ಸು. ಆದರೂ ಓಡಬೇಕಿತ್ತು. ಕುಲ್ದೀಪ್ ಯಾದವ್ ಓಡಿದ್ರು, ಆದರೆ ಡೇವಿಡ್ ಮಿಲ್ಲರ್ ಓಡೋಕ್ಕೆ ಪ್ರಯತ್ನ ಮಾಡಿಲ್ಲ. 2 ಬಾಲು 2 ರನ್ ಬೇಕಾಗಿದ್ದರೆ ನಾನೇ ಮುಗಿಸ್ತೀನಿ ಅಂತ ಲಾಸ್ಟ್ ಬಾಲ್ನಲ್ಲಿ ಹೊಡಿಯೋಕೆ ಹೋದರು. ಆದರೆ ಪ್ರಸಿದ್ಧ ಕೃಷ್ಣ ಚೆನ್ನಾಗಿ ಬೌಲಿಂಗ್ ಮಾಡಿದರು, ಸ್ಲೋ ರನ್ ಹಾಕಿ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಕೊಟ್ಟರು. ಆದರೂ ಚೆನ್ನಾಗಿತ್ತು ಗುರು. ಇವತ್ತಿನ ಮ್ಯಾಚ್ ಫುಲ್ ಸೈಕು. ನಾ ಪ್ರಿಡಿಕ್ಷನ್ ಮಾಡ್ದಂಗೆ ಡೆಲ್ಲಿ ಗೆಲ್ಲುತ್ತೆ ಅಂದಿದ್ದೆ ಮ್ಯಾಚ್ ಪ್ರಿಡಿಕ್ಷನ್ ವಿಡಿಯೋದಲ್ಲಿ, ಆದರೆ ಡೆಲ್ಲಿ ಗೆಲ್ಲಿಲ್ಲ. ಈ ಪ್ರಿಡಿಕ್ಷನ್ ಕೂಡ ಫೇಲ್ ಆಯಿತು. ಆದರೂ ಮ್ಯಾಚ್ ಫುಲ್ ಸೈಕ್ ಗುರು. ನಾ ಹೇಳಿದ್ದೆ ನಿಮಗೆ 200+ ಸ್ಕೋರ್ ಆಗುತ್ತೆ ಅಂತ, ಆದರೂ ಕಡೆಗೆ ಸ್ಕೋರ್ ಮಾಡಿದರು. ಆದರೆ ಜಿ ಟಿ ಗೆದ್ದರು. ಇನ್ನೂ 1 ಮ್ಯಾಚ್ ಗೆದ್ದಿದ್ದಿಲ್ಲ ಜಿ ಟಿ, ಆದರೂ ಕರೆಕ್ಟ್. ಅದು ಲಾಸ್ಟ್ನಲ್ಲಿ ವೈಡ್ ರಿವ್ಯೂ ತೊಗೊಂಡ್ರು ಡೇವಿಡ್ ಮಿಲ್ಲರು. ಅದು ವೈಡ್ ಆಗಲಿಲ್ಲ. ವೈಡ್ ಆಗಿತ್ತಂದರೆ ಸೂಪರ್ ಓವರ್ ಆಗ್ತಿತ್ತು. ಏನೋ ಇನ್ನೊಂದು ಫಸ್ಟ್ ಸೂಪರ್ ಓವರ್ ನೋಡ್ಬೋದಿತ್ತು ನಾವು ಈ IPLನಲ್ಲಿ.
ಆದ್ರೆ ಆಗಲಿಲ್ಲ. ಚೆನ್ನಾಗಿ ಆಡಿದರು. ಈ ಕಡೆ ಡೇವಿಡ್ ಮುಲ್ಲರ್ ಆಯಿತು, KL ರಾಹುಲ್ ಆಯಿತು, ನಿಶಾಂಕ್ ಆಯಿತು. ಈ ಕಡೆ GTಯಲ್ಲಿ ನೋಡಿದರೆ ಶುಭ್ಮನ್ ಗಿಲ್, ಬಟ್ಲರ್ ಮತ್ತೆ ಫಾರ್ಮಿಗೆ ಬಂದಿದ್ದಾರೆ. ವಾಷಿಂಗ್ಟನ್ ಸುಂದರ್ ಫಸ್ಟ್ IPL ಹಾಫ್ ಸೆಂಚುರಿ. ಚೆನ್ನಾಗಿ ಆಡಿದರು. ಲುಂಗಿಂಗಿಡಿ ಕೂಡ ಚೆನ್ನಾಗಿ ಎಕನಾಮಿಕಲಿ ಬೌಲಿಂಗ್ ಹಾಕಿದರು. ಎಲ್ಲ ಕಡೆ ಚೆನ್ನಾಗಿತ್ತು ನೋಡೋದಾದರೆ. ಈಗ ಪಾಯಿಂಟ್ಸ್ ಟೇಬಲಲ್ಲಿ ಚೇಂಜಸ್ ಆಗುತ್ತೆ ಗುರು, ಏನು ಮಾಡೋದಾಗಲ್ಲ. DC ಮತ್ತು ತಳ ಬರ್ಬೋದು, ಆದರೆ GT ಮೇಲೆ ಹೋಗಿರುತ್ತೆ. ವೇರಿಯೇಷನ್ ಆಗಿರುತ್ತೆ ಗುರು ಪಾಯಿಂಟ್ಸ್ ಟೇಬಲಲ್ಲಿ. ಇದಿಷ್ಟು ಮ್ಯಾಚ್ ಅನಾಲಿಸಿಸ್ ಆಯಿತು. ನಾನು ಹೇಳಿದಾಗೆ ಪ್ರೆಡಿಕ್ಷನು 3 ಪ್ರೆಡಿಕ್ಷನ್ ಫೇಲ್ ಆಗಿದ್ದಾವೆ. ಈ ಪ್ರೆಡಿಕ್ಷನ್ ಒಂದು 4 ಪ್ರೆಡಿಕ್ಷನು ಹೇಳಿದ ಎಷ್ಟು 13 ಮ್ಯಾಚ್ಗಳಲ್ಲಿ 4 ಪ್ರೆಡಿಕ್ಷನ್ ಫೇಲು, 9 ಪ್ರೆಡಿಕ್ಷನ್ ಸಕ್ಸಸ್ ಆಗಿದೆ. ನೋಡೋಣ, ಮತ್ತೆ ಮುಂದಿನ ಮ್ಯಾಚ್ನಲ್ಲಿ ಸಿಗೋಣ. ಬಾಯ್.